ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ರೇಷನ್ ಕಾರ್ಡಲ್ಲಿ ಹೆಸರು ಹೇಗೆ ಸೇರ್ಪಡೆ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಮೆಂಬರ್ಸ್ ಆ್ಯಡ್ ಮಾಡಬೇಕು. ಅದು ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಮತ್ತು ಇತರೆ ಜನರಿಗೆ ಮಾತ್ರ ಲಾಗಿನ್ ಕೊಟ್ಟಿದ್ದಾರೆ. ಸರಿ, ಬನ್ನಿ ನೋಡೋಣ. ಲಾಗಿನ್ ಪೇಜಿಗೆ ಹೋಗಿದ್ದೀನಿ. ಲಾಗಿನ್ ಪಾಸ್ವರ್ಡ್ ಮತ್ತು ಐ ಡಿ ಹಾಕಿದ ಮೇಲೆ ಕ್ಯಾಪ್ಚಾ ಹಾಕಬೇಕು. ಬಹಳ ಬೇಗ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಬಯೋ ಅಂತದವ್ರಿ, ಬಯೋಮೆಟ್ರಿಗೋಸ್ಕರ. ಇಲ್ಲಿ ಬಯೋ ಅಂತಿರುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಕನ್ಸೆಂಟ್ ಎಸ್ ಅಂತ ಇಲ್ಲಿ ಮಂತ್ರ ಸಿಕ್ಯೂಷನ್ ಕೆಲಸ ಮಾಡ್ತಾ ಇಲ್ಲ. ಈಗ ಸದ್ಯ ಬಯೋ ಮಂತ್ರ ಮಾತ್ರ ಕೆಲಸ ಮಾಡಿದೆ, ಅದು L1 ಮಾತ್ರ. ನಾವು ಲಾಗಿನ್ ಯಾರಿದೆ ಅವರು ತಂಬತ್ತಬೇಕು. ಈಗ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಆದಮೇಲೆ ಪರಿಶೀಲಿಸಿ ವೆರಿಫೈ ಮಾಡಬೇಕು. ಒಂದು ಮ್ಯಾಚ್ ಆಗ್ತಾ ಇಲ್ಲ, ಮತ್ತೊಮ್ಮೆ ಟ್ರೈ ಮಾಡ್ತೀನಿ. ಬೇರೆ ಫಿಂಗರ್ ತೊಗೊಂಡು ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫುಡ್ ಫಿಂಗರ್ ಅಂತ ಬರ್ತಾ ಇದೆ. ಇಟ್ಟಿದ್ದೀನಿ, ಕ್ಯಾಪ್ಚರ್ ಸಕ್ಸಸ್ ಆಗಿದೆ. ಓಕೆ, ಲಾಗಿನ್ ಆಗಿದೆ. ಈಗ ಇದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ. ಇದನ್ನೇನು ಇದು ಮಾಡೋಕ್ಕೆ ಹೋಗ್ಬೇಡಿ. ಮೇನ್ ಪೇಜಿಗೆ ಹೋಗಿ ಮೇನ್ ಪೇಜ್ ಕ್ಲಿಕ್ ಆದಮೇಲೆ ಫಸ್ಟು ಹೊಸ ಪಡಿತರ ಚೀಟಿ ಅಂತಿದೆ, ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿದೆ ನೋಡಿ, ಪಡಿತರ ಚೀಟಿಯಲ್ಲಿ ವಿಳಾಸ, ಸದಸ್ಯ, ಅಂಗಡಿ ಬದಲಾವಣೆ, ಹಾಲಿ ಪಡಿತರ ಚೀಟಿಯಲ್ಲಿ ಏನೇ ಕರೆಕ್ಷನ್ ಇರಲಿ ಎಕ್ಸಿಸ್ಟಿಂಗ್ RCಯಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ಎಸ್ ಮಾಡಿರಿ. ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷ್, ಕನ್ನಡ ಬೇಕಿದ್ರೆ ಕನ್ನಡ ಮಾಡೋಣ ನಾವು. ಇದು ಮತ್ತೆ ಪಾಸ್ವರ್ಡ್ ಐ ಡಿ ಕೇಳುತ್ತೆ ಲಾಗಿನ್ ಮಾಡೋಕ್ಕೆ. ಮತ್ತೆ ಲಾಗಿನ್ ಮಾಡಿ. ಇಲ್ಲಿ ಮತ್ತೆ ಕ್ಯಾಪ್ಚರ್ ತೊಗೋಬೇಕು ನಾವು. ಯಾರ್ದು ಲಾಗಿನ್ ಇದೆ ಅವರು ಬಯೋಮೆಟ್ರಿಕ್ ಮಂತ್ರ. ಮತ್ತೆ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಕ್ಯಾಪ್ಚರ್ ಸಕ್ಸಸ್ ಆಗಿದೆ. ವೆರಿಫೈ ಮಾಡಬೇಕು. ಈಗ ಇಲ್ಲಿ ಕನ್ನಡ ಬಿಟ್ಟು ಇಂಗ್ಲೀಷ್ ತೊಗೊಂಡಿದ್ದೀನಿ. ಯಾರು ರೇಷನ್ ಕಾರ್ಡಲ್ಲಿ ಕರೆಕ್ಷನ್ ಮಾಡಬೇಕು ಆ ರೇಷನ್ ಕಾರ್ಡ್ ಇಲ್ಲಿ ನಂಬರ್ ಹಾಕಬೇಕು. ಯಾವ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು ಆ ರೇಷನ್ ಕಾರ್ಡ್ ನಂಬರ್ ಹಾಕಿದ್ದಾಗಿದೆ. ಈಗ ಗೋ ಅನ್ಬೇಕು. ಈಗ ಅವೈಲೇಬಲ್ ಮೆಂಬರ್ ಯಾರಿದ್ದಾರೆ ಅದರಲ್ಲಿ ಅಂದರೆ ಅವ್ರದ್ದು ಒಬ್ಬರು ತಗೋಬೇಕು. ಈಗ ಇದಿಷ್ಟರಲ್ಲಿ ಯಾರು ಅವೈಲೇಬಲ್ ಇದೆ ಅವ್ರದ್ದು. ಇಲ್ಲಿನೂ 2 ಆಪ್ಷನ್ ಕೊಡುತ್ತೆ, ಐರಿಸ್ ಮತ್ತು ಫಿಂಗರ್ ಪ್ರಿಂಟ್. ಅದರಲ್ಲಿ ಫಿಂಗರ್ ಪ್ರಿಂಟ್ ಇರೋದು. ಆದರೆ ಆ್ಯಕ್ಚುಲಿ ಕೆಲಸ ಮಾಡ್ತಾ ಇರೋದು ಮಂತ್ರ L1 ಮಾತ್ರ. ಈಗ ಸಿಕ್ಯೂಷನ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಟೂ ಲೈಟ್ ಅಂತ ಹೇಳ್ತಾ ಇದೆ. ಅದನ್ನು ಸ್ವಲ್ಪ ಬೆಳಕು ಬೀಳಬಾರ್ದು. ಮತ್ತೊಂದು ಸರ್ತಿ ತೊಗೋಬೇಕು. ಆ್ಯಕ್ಚುಲಿ ಕ್ಯಾಮ್ರಾ ಮೈಕ್ ಕನೆಕ್ಟ್ ಮಾಡಿಲ್ಲ, ರೀಟ್ರೈ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡಬೇಕು ಅದನ್ನು. ಇವು ಓಕೆ, ಸಕ್ಸಸ್ ಆಗಿದೆ. ಈಗ ಬಂದ್ಬಿಟ್ಟು ಇಲ್ಲಿ ಮತ್ತೆ ಓಕೆ, ಸಕ್ಸಸ್ ಕಾಣ್ತಾ ಇದೆ. ಈಗ ನೋಡೋಣ, ಕ್ಯಾಪ್ಚಾ ಹಾಕಿ ವೆರಿಫೈ ಮಾಡಬೇಕು. ಓಕೆ, ಈಗ ಸದ್ಯ ಅವ್ರ ರೇಷನ್ ಕಾರ್ಡಲ್ಲಿ ಲಾಗಿನ್ ಆಗಿದ್ದೀವಿ ನಾವು. ಇಲ್ಲಿ 4 ಆಪ್ಷನ್, ಆ್ಯಡ್, ಡಿಲೀಟು, ಎಡಿಟ್ ಮೆಂಬರ್ಸ್ ಅಂತಿದೆ. ಅಡ್ರೆಸ್ ಚೇಂಜ್ ಇದೆ, ಅಂಗಡಿ ಬದಲಾವಣೆ, ಫೇರ್ ಶಾಪ್ ಚೇಂಜು, ಕಾರ್ಡ್ ಟೈಪ್. ಇಲ್ಲಿ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಕೆಲವೊಬ್ರು KYC ಅಪ್ಡೇಟ್ ಮಾಡಬೇಕಂದ್ರೆ ಈ ಕಾರ್ಡ್ ಟೈಪ್ ಅಂತ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ APL ಕಾರ್ಡ್ ಆಗ್ತದೆ. ಅದು ಮಾಡಬಾರ್ದು. ಭಾಳಷ್ಟು ಜನರು ಗೊತ್ತಿಲ್ಲಾರ್ದಾಗ ಇಂಗ್ಲೀಷಲ್ಲಿ ಕಾರ್ಡ್ ಟೈಪ್ ಅಪ್ಗ್ರೇಡ್ ಮಾಡಬಾರ್ದು. ಅಪ್ಡೇಟ್ ಅಂತ ಬಂದಾಗ ಕಸ್ಟಮರು ಇದನ್ನು ಕ್ಲಿಕ್ ಮಾಡಬೇಕು. ಸೇರ್ಪಡೆ ಮತ್ತು ಡಿಲೀಟ್ ಏನೇ ಇರಲಿ ಇದಕ್ಕೆ ಕ್ಲಿಕ್ ಮಾಡಿ. ಅಡ್ರೆಸ್ ಚೇಂಜ್ ಇದ್ರೂ ಕೇಳಬೇಕು ಒಂದೇ ಸರ್ತಿ, ಅವಾಗೇ ಮಾಡಬೇಕು ಅದನ್ನು. ಈಗ ಅವ್ರದ್ದಿಲ್ಲ ಅಡ್ರೆಸ್ ಚೇಂಜು, ಕೇವಲ ಮೆಂಬರ್ ಆ್ಯಡ್ ಮಾಡಬೇಕು, KYC ಮಾಡಬೇಕು. ಅದಕ್ಕೋಸ್ಕರ ಅದೊಂದು ಮಾತ್ರ ತೊಗೋಬೇಕು ನಾವು. ಸರಿ, ಈಗ ಬಂದಿದೆ. ಈಗ ಇದರಾಜು ಇಲ್ಲಿ ನೋಡಿ, ನಾವು ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. OTP ತೊಗೊತಾ ಇಲ್ಲಲ್ಲ, OTP ಈಗ ಫಿಂಗರ್ ಪ್ರಿಂಟ್ ಬರ್ತಾ ಇಲ್ಲ ಅಂದರೆ OTP ಬೇಸಸ್ ಮಾಡಬೇಕು ನಾವು. ಅಂದರೆ ಅದು ಎಷ್ಟೇ ವಯಸ್ಸಿರಲಿ, ಲೆಸ್ ದೆನ್
6 ಇಯರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕ್ಲಿಕ್ ಮಾಡಬೇಕು ನಾವು. ಈಗ ಅದು OTP ಕೆಲಸ ಮಾಡುತ್ತೆ. ಅವ್ರು ತಂಬ ಅವಶ್ಯಕತೆ ಇರಲ್ಲ. ಇದೊಂದು ಟ್ರಿಕ್ ನಿಮಗೋಸ್ಕರ. 6135 ಸರಿ. ಆಕ್ಸೆಪ್ಟ್ ಮಾಡಬೇಕು. ಇಲ್ಲಿ ಗೋ ಫಿಂಗರ್ ಪ್ರಿಂಟ್ ಗೋ ನೋಡಿ, ಇಲ್ಲಿ OTP ಆಪ್ಷನ್ ಬಂತು. OTP ಬೇಸಸ್ ಮಾಡ್ಬೋದು ಈಗ ಈಸಿಯಾಗಿ ನಾವು. ನಮಗದು ಅನುಕೂಲ. ಅವ್ರ ಥಂಬ್ ಬರಲಿ ಬುಳ್ಳಿ, ಅವ್ರು ನಮ್ಮ ಪಕ್ಕದಾಗ ಇರಲಿ ಬುಳ್ಳಿ. ಇದೊಂದು ಟ್ರಿಕ್ ಅದು. ನೀವು ಇದನ್ನು ಯೂಸ್ ಮಾಡಿ ಸೇರ್ಪಡೆ ಮಾಡ್ಬೋದು. ಇಲ್ಲಾಂದರೆ ಥಂಬ್ ಕಂಪಲ್ಸರಿ ಮಾಡಬೇಕಾಗ್ತದೆ ನೀವು. ಅದಕ್ಕೋಸ್ಕರ ಸ್ನೇಹಿತರೆ, ನೀವು 6 ಇಯರ್ ಬಿಲೋನೇ ಸೆಲೆಕ್ಟ್ ಮಾಡ್ಬೇಕು, ಎಷ್ಟೇ ವಯಸ್ಸಿರಲಿ. ಇಲ್ಲಾಂದರೆ ಬಹಳ ಹೊತ್ತು ಒದ್ದಾಡಬೇಕಾಗುತ್ತೆ ಥಂಬ್ ಬರಲಿಲ್ಲ ಅಂತೇಳಿದರೆ. ಹಾಂ, ಈಗ ನೋಡಿ, ಈಗ 6 ಇಯರ್ ಬಿಲೋ ತೊಗೊಂಡ್ರೆ ಇಲ್ಲಿ ಕಾಸ್ಟ್ ಇನ್ಕಮ್ ಕಂಪಲ್ಸರಿ. ಇಲ್ಲಿ ವಯಸ್ಸು ಕರೆಕ್ಟಾಗಿ ತೊಗೊಂತೆ ನೋಡಿ, ಇವೆಲ್ಲ ಕರೆಕ್ಟಾಗಿ ತೊಗೊಂಡಿದ್ದೆ. ಆಧಾರ್ ಕಾರ್ಡಿಂದ ದೇವರಾಜ್. ಈ ಇನ್ಕಮ್ ಕಂಪಲ್ಸರಿ ಬೇಕು ಇವರಿಗೆ. ಈತ ಏನಾಗಬೇಕು? ಮಗ, ಸನ್, ಫ್ಯಾಮ್ಲಿ ಹೆಡ್ಡಿಗೆ. ಏನು ಮಾಡ್ತಾಯಿದ್ದಾರೆ? ಸ್ಟೂಡೆಂಟ್ ತೊಗೋದ್ರೆ ಫಸ್ಟ್ ಅದರ್ಸ್ ತೊಗೊಂಡು ಗೋ ಅಂದಾಗ ಮಾತ್ರ ಇದು ಸ್ಕ್ರಾಲರ್ ಕರೆಕ್ಟ್ ನೋಡ್ಕೋಬೇಕು. ಅರ್ಧ ಕಾಣ್ತಾ ಇದೆ ಅಂತೇಳಿ ಭಾಳ ಜನ ಮರೆತು ಬಿಡ್ತಾರೆ ಇದನ್ನು. ಆ ಸ್ಕ್ರಾಲರ್ನಲ್ಲಿರುತ್ತೆ ಸ್ಟೂಡೆಂಟ್, ವಿದ್ಯಾರ್ಥಿ. ಇನ್ಕಮ್ ಕಂಪಲ್ಸರಿ ಬೇಕೀಗ. ಇಲ್ಲ ಅಂದರೆ ಅವ್ರದ್ದು ಹೆಸರು ಸೇರ್ಪಡೆ ಆಗಲ್ಲ. ನೀವು ಬಿಲ್ 6 ಇಯರ್ ತೊಗೊಂಡ್ರೂ ಏನಿಲ್ಲ, ಬರೀ OTP ಪರ್ಪಸ್ ಮಾತ್ರ ಆ ಟ್ರಿಕ್ ಯೂಸ್ ಮಾಡ್ಬೋದು ತಾವು. ವೆರಿಫೈ ಮಾಡಬೇಕು. RD ನಂಬರ್ ಎತ್ತಿದ್ಮೇಲೆ ಓಕೆ, ವೆರಿಫೈ ಆಯಿತು ನೋಡಿ. ವೆರಿಫೈಡ್. 60,000 ಇನ್ಕಮ್ ತೋರಿಸಿದ್ದಾರೆ ಅವರು. ಪಾಪ ಅಷ್ಟು ತೋರಿಸ್ಬಾರ್ದು ಆ್ಯಕ್ಚುಲಿ. ಕ್ಯಾಶ್ ಇನ್ಕಮ್ ಯಾರು ಮಾಡಿಕೊಟ್ಟಿದ್ದಾರೆ ನಿಮಗೆ? ಅಷ್ಟು ಇನ್ಕಮ್ ಇಲ್ಲ. ಸರಿ, ಓಕೆ, ಸೇವ್ ನೋಡಿ ಈಗ. ಓಕೆ, ದೇವರಾಜ್ ಹೆಸರು ಇಲ್ಲಿ ಬಂತು. ನೆಕ್ಸ್ಟ್ ಇನ್ನೊಬ್ಬ ಮೆಂಬರ್ ಇದ್ದಾರೆ, ಆ್ಯಡ್ ಮಾಡ್ಬೇಕು. ಮತ್ತೆ ಅದೇ ಒಂದು ಕೆಲಸ ಮಾಡ್ತೀನಿ, ನಿಮ್ಗೆ ಥಂಬ್ ಪ್ರಕಾರ ತೋರಿಸ್ತೀನಿ. ಒಂದು ನೋಡ್ತೀನಿ ಫಸ್ಟ್. ಇವ್ರು ಆಧಾರ್ ಕಾರ್ಡ್ ಥಂಬ್ ಬರ್ತದೆ ಇಲ್ಲ ಅಂತೇಳಿ. ರೋಜಾ, ಈ ಅಮ್ಮನೂ ಸಣ್ಣಕ್ಕಿದ್ದಾಗ ಹೇಳಿದ ಥಂಬ್ ಬರಲ್ಲ, ಅದಕ್ಕೋಸ್ಕರನೇ ಬಿಲೋ 6 ಇಯರ್ ತೊಗೋಬೇಕು. ಇದು ನಿಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ ಥಂಬ್ ಬರಲ್ಲ. ಇವರು ಭಾಳ ವರ್ಷದ ಮೇಲೆ ಹೇಳಿದ್ದು ಅಪ್ಡೇಟ್ ಮಾಡಿಸ್ಕೊಂಡು ಬಂದಿಲ್ಲ ಆಧಾರ್ ಕಾರ್ಡ್ಗಳು. ಗೋ. ಈಗ ನೋಡಿ, ಮತ್ತೆ OTP ಆಪ್ಷನ್ ಬರುತ್ತೆ. ಎಸ್, ಗೋ, ಫಿಂಗರ್ ಪ್ರಿಂಟ್. OTP ಆಪ್ಷನ್ ಕಂಪಲ್ಸರಿ ಕೊಡುತ್ತೆ ಬಿಲೋ 6 ಇಯರ್ ತೊಗೊಂಡ್ರೆ. ಇದು ನಿಮ್ಗೆ ಅನುಕೂಲ. OTP ಬಂತು, ಭಾಳ ಸ್ಪೀಡ್ ಇದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ವಿಷಯದ ಮೇಲೆ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಕ್ಯಾಪ್ಚಾ ಕಾಣ್ತಾ ಇಲ್ಲ ಈಗ. ಅದು ಭಾಳಷ್ಟು ಜನ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಕೆಳಗಡೆ ಬಂದು ಸ್ಕ್ರೋಲ್ ಮಾಡೋದು ಮರೆತು ಬಿಟ್ಟಿರ್ತಾರೆ. ಇದು ಮರೆತರೆ ಭಾಳ ಕಷ್ಟ ತಮಗೆ. SHIR ಬಂತು ನೋಡ್ರಿ. ಅವ್ರ ಹೆಸರು ಕೆಳಗಡೆ ಏನು ಹೆಸರು? ರೋಜಾ. ನೋಡಿ, ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಬರ್ತಾಯಿದೆ ಆಧಾರ್ ಕಾರ್ಡ್ ಪ್ರಕಾರ. ಬಟ್ ಹಬ್ಬ ಮಾತ್ರ ಅಪ್ಡೇಟ್ ಮಾಡಬೇಕು. ಇವರು ಡಾಕ್ಟರ್, ಮಗಳಾಗಬೇಕು. ಇವರು ಸ್ಟೂಡೆಂಟ್ ಏನಮ್ಮ, ಓದಕತ್ತಿದೆ. ಇವರು ಸ್ಟೂಡೆಂಟ್ ಅಂತ ಕೇಳಿ ಹಾಕ್ಬೇಕು ತಾವು. ಏನೋ ಹಾಕಿದರೆ ಅಲ್ಲ, ಅದು ಕೂಲಿ ಇದ್ದರೆ ಕೂಲಿ ಹಾಕಬೇಕು. ಅದರಲ್ಲಿ ಬರುತ್ತೆ ರೇಷನ್ ಕಾರ್ಡಲ್ಲಿ. ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಹಾಕಲಿಲ್ಲ ಅಂದರೆ ಸ್ಕಾಲರ್ಶಿಪ್ ಬರೋಲ್ಲ ಇವರಿಗೆ.
ಆರ್ ಡಿ ಕ್ಯಾಸ್ಟ್ ಇನ್ಕಮ್ ನಂಬರ್ ಒಬ್ಬರದ್ದು ಹಾಕಿದರೆ ಸಾಕು, ಇದ್ರೆ ಆಗ್ಬೋದು, ಇನ್ನೊಬ್ಬರದು ಇಲ್ಲ ಅಂದರೆ ಇಲ್ಲ. ಕ್ಯಾಸ್ಟ್ ಏನು ಕಂಪಲ್ಸರಿ ಇಲ್ಲ, ಇನ್ಕಮ್ ಕಂಪಲ್ಸರಿ ಹಾಕಲೇಬೇಕು. ಸ್ಕ್ರಾಲ್ ಮಾಡಬೇಕು. ರೋಜಾ ಈ ಮುಂದೊಂದು ಸೇವ್. ಓಕೆ, ಈಗ ಇದರಲ್ಲಿ KYC ಮಾಡಬೇಕಾಗಿತ್ತು ಸವಿತದು ಆಧಾರ್ ಕಾರ್ಡು. ಇಲ್ಲಿ ಅಪ್ಡೇಟ್ ಮಾಡಬೇಕು ತಾವು. ಮೊದಲು ರೇಷನ್ ಕಾರ್ಡ್ ತೋರಿಸಿದ್ಮೇಲೆ ಅವಾಗ ಅಲ್ಲಿ ಅಪ್ಡೇಟ್ ಮಾಡಿದರೆ ರೇಷನ್ ಕಾರ್ಡ್ APL ಆಗ್ತದೆ. ಅದನ್ನು ಮಾಡೋಂಗಿಲ್ಲ, ದಯವಿಟ್ಟು ಆ ತಪ್ಪು ಮಾಡಬಾರ್ದು ನೀವು. ಈ ಮುಂದೆ ಸವಿತೊಂದು ಅಪ್ಡೇಟ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟೆಡ್ ಇಲ್ಲ, ಸೊ ಬರೋಲ್ಲ. ಬಂದ್ರೂ ಇಲ್ಲೇ ಅಪ್ಡೇಟ್ ಮಾಡ್ಬೇಕು ನೀವು. ಮೊದಲು ತೋರಿಸಿದ್ನಲ್ಲ ಅಲ್ಲಿ ಮಾಡೋಂಗಿಲ್ಲ. ಸರಿ, ಸಬ್ಮಿಟ್. ಆಲ್ ಮೆಂಬರ್ ಫೋಟೋ ಈಸ್ ಮ್ಯಾಂಡೇಟರಿ, ಅಟ್ಲೀಸ್ಟ್ ಒನ್ ಮೆಂಬರ್ KYC ಈಸ್ ಮ್ಯಾಂಡೇಟರಿ ಹಾಕಬೇಕು. ಯಾವುದನ್ನ ಒಂದು ಅಪ್ಡೇಟ್ ಮಾಡಬೇಕಂತ. ಸರಿ, ಈಗ ಒಂದು ಕ್ಯಾಂಡಿಡೇಟ್ ಅಪ್ಡೇಟ್ ಆಗಿದೆ, ಸಬ್ಮಿಟ್ ಮಾಡೋಣ. ಓಕೆ, ಕಂಪಲ್ಸರಿ ಎಲ್ಲರೂ ಅಪ್ಡೇಟ್ ಇರಬೇಕಂತ ಹೇಳ್ತಾ ಇದೆ. ಒಂದು ಅಪ್ಡೇಟ್ ಇಲ್ಲ ಇದರಲ್ಲಿ, ಸವಿತಾ. ಸರಿ, ಈಗ ನೋಡಿ ಅದೊಂದು ನಾಟ್ ರೆಸಿಡಿಂಗ್ ವಿತ್ ಫ್ಯಾಮಿಲಿ ಅಂತೇಳಿ ಸಬ್ಮಿಟ್ ಮಾಡೋಣ. ಓಕೆ, ಸಬ್ಮಿಟ್ ಆಯಿತು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಿಂಟ್ ರಿಸಿಪ್ಟ್ ಕಂಪಲ್ಸರಿ ಎಲ್ಲದು ಅಪ್ಡೇಟ್ ಇದ್ದರೆ ಮಾತ್ರ ತಗೊಂತ, ಇಲ್ಲಾಂದರೆ ಇಲ್ಲ. ಓಕೆ, ಧನ್ಯವಾದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ಧನ್ಯವಾದ.